ಕುಟುಂಬವಾದಿಗಳಾಗಿ ಹೋಗ್ಬಿಟ್ರೆ ಇಡೀ ದೇಶ ತುಂಬ ಬಿ ಜೆ ಪಿಗರು ಸಹಿತ ಕುಟುಂಬವಾದನ್ನು ಕಲಿಸಿದ್ರು ಎಲ್ಲರೂ. ನಾ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ನಿಮ್ಮ ಈ ಒಂದು ಸಿದ್ಧಾಂತವನ್ನು ಬಿಟ್ಟು ಹೊರಗೆ ಬರದೇ ಹೋದ್ರೆ ನೋಡ್ರಿ, ನಿಮಗೂ ಗೊತ್ತದ ನಮಗೂ ಗೊತ್ತದ. ವಿಶೇಷವಾಗಿ ನೆಹರು ಅವ್ರಿಗಾಗಿರ್ಬೋದು, ಲೋಹಿಯಾ ಅವ್ರಿಗಾಗಿರ್ಬೋದು, ಜೆ ಪಿ ಅವ್ರಿಗಾಗಿರ್ಬೋದು, ಎಲ್ಲರಿಗೂ ಮೂಲ ಯಾರು? ಮಹಾತ್ಮ ಗಾಂಧಿ. ಗಾಂಧಿಯವ್ರನ್ನ ಎಲ್ಲರೂ ಬಿಟ್ಟರು. ಇವತ್ತು ಸಹಿತ ನೀವು ಬಿಟ್ಟಿದ್ದೀರಿ ಅವರನ್ನು. ಲೋಯಾವಾದಿ ಅಂತ ಹೇಳ್ಕೊತಾರೆ, ಅಡ್ಡಾಡ್ತಾಯಿದ್ದೀರಿ. ಲೋಯಾವಾದಿ ಯಾರ್ದದು, ಏನದು? ಇದನ್ನು ಇವತ್ತು ನೀವು ಚಿಂತನೆ ಮಾಡುವಂಥ ಸಮಯ ಇವತ್ತು ಬಂದದ್ದು ನಿಮಗೆಲ್ಲ. ಚಿಂತನೆ ಮಾಡಿ ಉಪಯೋಗ ಇಲ್ಲ. ಕಾರ್ಯರೂಪಕ್ಕೆ ಬರಬೇಕು. ಅದಕ್ಕೆ ಗಾಂಧೀಜಿಯವ್ರು ದೊಡ್ಡವ್ರು ಆಗ್ತಾರಂದ್ರೆ ಪ್ರಾಯೋಗಿಕತೆಗೆ ಬಂದರು. ನೀವು ಬರ್ತಾನೆ ಇಲ್ಲ. ಇನ್ನೂ ಅವ್ರ ಬಳಿ ಟೀಕೆ ಮಾಡೋದು, ಮನುವಾದಿ ಆ ವಾದಿ. ಹೌದು ರೀ, ಅವ್ರು ಮನುವಾದಿ ಅಂದರೆ ಏನು ಆಗೋದಿರೋದು, ಏನು ಪರಿವರ್ತನೆ ಆತ. ಅದಕ್ಕಿಂತ ಮುಖ್ಯವಾಗಿ ಅಧಿಕಾರ ಹೇಳಿದ್ರೆ ಏನಾಗ್ತದೆ ಗೊತ್ತದೆ ಇವತ್ತು ಅವ್ರು. ಅದಕ್ಕಾಗಿ SIR ಮಾಡಿದ್ದಾರೆ. ಇವತ್ತು ನೀವೆಲ್ಲ ವಿರೋಧ ಮಾಡ್ತಾಯಿದ್ರಿ SIR, ಅವ್ರು ಮಾಡತ್ತಾರ ಅಲ್ರಿ. ಇವತ್ತಿನವರೆಗೂ ನಿಮ್ಮ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು 3 ವರ್ಷ ಆಯ್ತು. 72,000 ಶಿಕ್ಷಕರು ಹಾಕಿದ್ರೆ ಶಿಕ್ಷಣದಿಂದ ಬದಲಾವಣೆ ತರುವಂಥದ್ದು. ನಿಮಗೂ ಅದು ಗೊತ್ತಿದ್ದು ನೀವು ಅದನ್ನು ಮಾಡ್ತಾಯಿಲ್ಲ. ಮಾಡಿಸ್ಬೇಕಾಗಿತ್ತು ಇಲ್ಲಿವರೆಗೆ ಸಿದ್ದರಾಮಯ್ಯ ಕಡೆಯಿಂದ. ಯಾಕಂದ್ರೆ ಬಂಡವಾಳ ಇಲ್ಲ. ನೋಡಿರಿ, ಗೆಲ್ಲುವುದಕ್ಕಾಗಿ ಗ್ಯಾರಂಟಿ ಶಾಶ್ವತ ಪರಿಹಾರ ಅಲ್ಲ. ಇದು ನಿಮಗೂ ಗೊತ್ತು. ಇಲ್ಲೆಲ್ಲ ಕೂಡಿದವ್ರಿಗೆ ದಿನೇಶ್ ಮಟ್ಟು ಇರ್ಬೋದು, ಕೆ ನೀಲಾ ಅವ್ರು ಇರ್ಬೋದು, ಯಾರು ಇರ್ಬೋದು. ಗೆದ್ದ ನೀವು ಮರೆತು ಬಿಡ್ತೀರಿ ಅದನ್ನು. ಇವತ್ತೇನೋ ಒಂದು 12ನೇ ಸಾಹಿತ್ಯ ಸಮ್ಮೇಳನ ಎಲ್ಲ ಕೂಡಿದಿರಿ, ಸಜ್ಜನರು ಕೂಡಿದಿರಿ. ನೀವು ಸಜ್ಜನರಾಗಿ ಉಪಯೋಗ ಇಲ್ಲ. ಲಂಕೇಶ್ ಹೇಳೋದಿದ್ದನ್ನು, ಲಂಕೇಶ್ ಅವ್ರಿಗೂ ಸಹಿತ ರಾಜಕೀಯವಾಗಿ ಗೆಲ್ಲಕ್ಕೆ ಆಗಲಿಲ್ಲ. ಅವರು 3 ಸೂತ್ರ ಬಿಟ್ಟುಬಿಟ್ರು. ಇಲ್ಲಿ ರೈತರು, ದುಡಿಯುವ ವರ್ಗ, ಅವ್ರು ಒಗ್ಗಟ್ಟು ಮಾಡಬೇಕಾಗ್ಯದ. ಆ ದಿಶೆಯಲ್ಲಿ ಚಿಂತನೆ ಮಾಡಬೇಕಾಗಿತ್ತು. ಅದು ಆಗ್ತಾನೆ ಇಲ್ಲ. ಅದರಲ್ಲೂ ವಿಶೇಷವಾಗಿ ನಿಮಗೂ ಗೊತ್ತದ, ಈ ಕಾಂಗ್ರೆಸ್ಸಿನ ಒಂದು ಹಿಂದೆ ಹಳೆಯ ಸೇವಾದಳ ಅಂತಿತ್ತು, ನಿಮ್ಗೆ ಗೊತ್ತದ. ಸೇವಾದಳವನ್ನು ಯಾಕೆ ನೀವು ಜಾಗೃತಿ ಮಾಡ್ತಾ ಇಲ್ಲ? ಅಲ್ಲೆಲ್ಲರೂ ಯಾಕೆ ಹೋಗ್ತಾ ಇಲ್ಲ? ನಮ್ಮ ಜನ ಆಧ್ಯಾತ್ಮಿಕತೆಗೆ ಹೋದರೆ ನಮ್ಮನ್ನು ಐಡೆಂಟಿಫೈ ಮಾಡ್ತಾರೆ ಅನ್ನೋದು ಗಾಂಧೀಜಿಯವ್ರು ತೋರಿಸ್ಬಿಟ್ಟಿದ್ದಾರೆ. ನಮ್ಮ ಜನರಲ್ಲಿ ಒಂದು ಮೂಲಭೂತವಾಗಿ ಸೇರ್ಕೊಂಡ್ಬಿಟ್ಟದೆ ಎಲ್ಲರಲ್ಲೂ. ಯಾಕಂದ್ರೆ ನಾವು ಒಳ್ಳೆ ಶಿಕ್ಷಣ ಕೊಡ್ತಾ ಇಲ್ಲ ಎಲ್ಲರಿಗೂ. ಪೂರ್ವ ಶಿಕ್ಷಣ 20% ಶಿಕ್ಷಣ ತೆಗೆದ್ರೆ ನೀವು ಯಾಕೆ ಹೇಳ್ತಾ ಇಲ್ಲ? ಚೈನಾ ಏನಾಗಿದೆ ಇವತ್ತು? ಚೈನಾ ತಮ್ಮ ದೇಶಕ್ಕೆ ಕಮ್ಯುನಿಸ್ಟ್ ಇದ್ದರೂ ಸಹಿತ ತಮ್ಮ ದೇಶದಲ್ಲಿ 20% ಆಫ್ ದ ಬಜೆಟ್ ಅವರು ಶಿಕ್ಷಣ ಖರ್ಚು ಮಾಡ್ತಾ ಇದ್ದಾರೆ. ಆರೋಗ್ಯ